ಖರ್ಗೆ ಅವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ವಿಚಾರವಾಗಿ ಸಿಎಂ ಆಗ್ಬೇಕು ಅನ್ನೋ ವಿಚಾರವಾಗಿ ಒತ್ತಡ ಹೆಚ್ಚಾಗ್ತಾ ಇದೆ. ಈಗ ಮ್ಯಾಕ್ಸಿಮಮ್ ನಿಮ್ ಭೇಟಿ ಆದವ್ರೆ ಬಹಳಷ್ಟು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅನಿಸ್ತದೆ. ಇಲ್ಲಿ ಈಗ ಏನಾದ್ರೂ ಅಂತ ತೀರ್ಮಾನಗಳಿದ್ರೆ ಅಂಥದ್ದೇನಾದ್ರೂ ಮಾತುಕತೆ ಇದ್ರೆ ಅದು ಹೈಕಮಾಂಡ್ ಮಟ್ಟದಲ್ಲಿ ಆಗಿರ್ತದೆ. ಹೈಕಮಾಂಡು ಇದನ್ನ ಬಗೆಹರಿಸ್ಬೇಕು. ಸೊ ಬಹಳಷ್ಟು ಜನರಿಗೆ ಏನಾಗಿದೆ, ಈಗ ಒಬ್ಬೊಬ್ರು ಒಂದೊಂದೆಲ್ಲೋ ಟಿವಿಲಿ ಅವರ ಅನಿಸಿಕೆಗಳನ್ನ ಹೇಳ್ತಾರೆ, ನೀವು ಸ್ವಲ್ಪ ಹೈಲೈಟ್ ಮಾಡಿ ಆಗ್ತೀರಿ. ಇದೊಂಥರ ಎಲ್ಲೋ ಒಂದ್ ಕಡೆ ಏನೋ ಆಗ್ತಾ ಇದೆ ಅನ್ನುವಂಥದ್ದು ಸುದ್ದಿ ಎಲ್ಲ ಆಗ್ತಾ ಇದೆ. ಈಗ ಎಲ್ಲರದ್ದು ಏನ್ ಆಸಕ್ತಿ ಅಂದ್ರೆ ಇದಕ್ಕೇನಾದ್ರು ಒಂದು ಪರಿಹಾರ ಆಗ್ಬೇಕು, ಹೈಕಮಾಂಡ್ ಆದಷ್ಟು ಬೇಗ ಇದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಕೊಡ್ಲಿ, ಏನಾದ್ರು ತೀರ್ಮಾನ ಆಗಲಿ ಅನ್ನೋದು ಬಹಳಷ್ಟು ಜನರದ್ದು, ಶಾಸಕರು, ಮುಖಂಡರು ಎಲ್ಲರದ್ದು ಒಂದು ಅಭಿಲಾಷೆ ಇದೆ. ಆ ಒಂದು ನಿಟ್ಟಿನಲ್ಲಿ ಕೆಲವರು ಹೋಗಿದ್ದಾರೆ ಅಂತ ಮಾಹಿತಿ ಇದೆ. ಇದನ್ನೇನಾದ್ರು ಬಗೆಹರಿಸಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಬೇಡ, ಪಕ್ಷ ಸಂಘಟನೆಗೆ ಹಿನ್ನಡೆ ಆಗುತ್ತೆ ಬೇಡ ಅಂತ ಕೆಲ ಶಾಸಕರು ಹೋಗಿರ್ಬೋದು. ಇದೇನಾದ್ರು ಒಂದು ಇದಕ್ಕೆ ಒಂದು ತೆರೆ ಎಳೀರಿ ಅನ್ನುವಂತ ಉದ್ದೇಶ. ಯಾಕೆಂದ್ರೆ ದಿನನಿತ್ಯ ಏನಂದ್ರೆ ಬೆಳಿಗ್ಗೆ ಎದ್ದು ಟಿವಿಲಿ ಚರ್ಚೆ ಮಾಡೋದು ಅರ್ಥ ಆಗ್ತದೆ. ಓಲಿ ನಮ್ಮ ಪಾರ್ಟಿಯವರು ಮಾಡಿದ್ರೆ ಅದಕ್ಕೇನೋ ಅರ್ಥ ಇರ್ತದೆ. ನಮಗಿನ್ನ ವಿರೋಧ ಪಕ್ಷದವರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಹಿಂಗಾಗುತ್ತೆ, ಕಾಂಗ್ರೆಸ್ ಪಾರ್ಟಿ ಹಿಂಗಾಗುತ್ತೆ, ಅವ್ರು ಬಿಡಲ್ಲ, ಇವ್ರಿಗೆ ಬಿಡಲ್ಲ, ಇವ್ರು ಇಟ್ಕೋತಾರೆ. ವಿರೋಧ ಪಕ್ಷದವ್ರಿಗೆ ಏನ್ ಸಂಬಂಧ? ನಮ್ಮ ಪಾರ್ಟಿಲಿ ಆಗೋ ತೀರ್ಮಾನ ಚರ್ಚೆ ನಮ್ಮ ಪಾರ್ಟಿ ವ್ಯಾಪ್ತಿಗೆ ನಡೀತದೆ. ವಿರೋಧ ಪಕ್ಷದವ್ರಿಗೆ ಏನ್ ಸಂಬಂಧ ಇದೆ? ಸರ್, ಇಷ್ಟು ದಿನ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು ಸರ್. ಈಗ 2.5 ವರ್ಷ ಕಂಪ್ಲೀಟ್ ಆಗಿದೆ ನಿಮ್ ಸರ್ಕಾರಕ್ಕೆ, ಈ ಮಾತುಕತೆ ಆಗಿದೆ. ಈ ಟೈಮಲ್ಲಿ ಬಹಳ ಮಹತ್ವ ಪಡ್ಕೊಳ್ತಾ ಇರುವಂತದ್ದು. ಡೆಲ್ಲಿಗೆ ಹೋಗಿದ್ದೀರಾ, ಎಲ್ಲ ಶಾಸಕರುಗಳು, ಸಾಕಷ್ಟು ಶಾಸಕರುಗಳು ನಂಬರ್ಸ್ ತೋರ್ಸಕ್ ಹೋಗ್ತಾ ಇದ್ದೀರಾ. ನಂಬರ್ಸ್ ತೋರಿಸೋದಿಲ್ಲ. 140 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿದ್ದೀವಿ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಬಟ್ ಎಲ್ಲರದ್ದು ಏನಂದ್ರೆ ವೈಯಕ್ತಿಕ ಪಕ್ಷದ ಹಿತದೃಷ್ಟಿಯಿಂದ ಇಂಥದ್ದು ಯಾವುದು ಚರ್ಚೆಗಳು ಮಾಧ್ಯಮದಲ್ಲಿ ಇನ್ನು ಬೇರೆ ಬೇರೆ ಕಡೆ ಅಥವಾ ವಿರೋಧ ಪಕ್ಷದವ್ರು ಮಾಡೋದು ಬೇಡ. ದಿನನಿತ್ಯ ಇದೇ ಆಗ್ತಾ ಇದೆ. ಇದಕ್ಕೆಲ್ಲ ಒಂದು ತೆರೆ ಎಳೀರಿ, ಇದಕ್ಕೇನು ಅನ್ನೋದು ಕ್ಲಾರಿಟಿ ಕೊಡಿ ಅನ್ನೋದು ಬಹಳಷ್ಟು ಜನರದ ಬೇಡಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಕೆಲವರು ಹೋಗಿದ್ದಾರೆ, ಹೋಗ್ತಾರೆ ಅಂತ ಮಾಹಿತಿ ಇದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನ ಕೊಡ್ಲಿ ಅಂತಾನ ಅಥವಾ ಸಿದ್ದರಾಮಯ್ಯನವರೇ ಮುಂದುವರ್ಲಿ ಅಂತ ಹೇಳಿ ಅಂತಾನ ಹೋಗಿರೋದು ಅಂತ ಹೇಳಿ ಸರ್? ಈಗ ಬಹಳಷ್ಟು ಜನದ್ದು ಕೊಡಬೇಕು ಅನ್ನುವಂತ ಬೇಡಿಕೆ ಇದೆ. ಯಾಕೆಂದ್ರೆ ಭವಿಷ್ಯದಲ್ಲಿ ಪಕ್ಷವನ್ನ ಸಂಘಟಿಸಬೇಕಾಗಿರೋ ದೃಷ್ಟಿಯಿಂದ ಕೊಡ್ಲಿ, ಅವ್ರಿಗೂ ಒಂದು ಅವಕಾಶ ಅನ್ನುವಂಥದ್ದು ಬಹಳಷ್ಟು ಜನರದ್ದು ಇದೆ. ಅಂದ್ರೆ ಏನು, ಸಿದ್ದರಾಮಯ್ಯನವ್ರನ್ನ ಆಡಳಿತ ಸರಿ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ, ಅಥವಾ ಅವ್ರ ನಾಯಕತ್ವದ ಬಗ್ಗೆ ಯಾರು ಕೂಡ ಕ್ವಶನ್ ಮಾಡ್ತಿಲ್ಲ. ಫ್ಯೂಚರ್ಗೆ ಏನಾದ್ರು ಬೇಕಲ್ಲ, ಅದನ್ನ ಏನಾದ್ರು ನಿರ್ಧಾರ ಮಾಡಿ. ದಿನನಿತ್ಯ ಇದೇ ಗೊಂದಲ ಆಗ್ತಾರೆ, ಗೊಂದಲನ ಬಗೆಹರಿಸಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಬೇಡಿಕೆ. ನಾನು ಅದೇ ಹೇಳ್ತೀನಿ. ಯಾಕೆಂದ್ರೆ ಇದು ಸುಮ್ಮನೆ ನಮ್ಗೆ ಮಾಡೋಕೆ ಬೇಕಾದಷ್ಟು ಕೆಲಸ ಇದೆ, ಬಹಳಷ್ಟು ಸಮಸ್ಯೆಗಳಿದೆ ತಾಲೂಕಲ್ಲಿ, ಈ ರಾಜ್ಯದಲ್ಲಿ. ಅದನ್ನ ಪರಿಹರಿಸಕ್ಕೆ ನಾವು ಏನಾದ್ರೂ ಕೆಲಸ ಮಾಡ್ಬೇಕು ಬಿಟ್ರೆ, ದಿನನಿತ್ಯ ಇಲ್ಲಿ ಮಾಧ್ಯಮದವರು ಒಬ್ರು ಯಾರೋ ಏನೋ ಮಾತಾಡ್ತಾರೆ, ಅದಕ್ಕೆ ಎಲ್ಲರೂ ಕ್ವಶನ್ ಕೇಳ್ತೀರಾ, ಯಾರೋ ಒಂದೊಂದು ಮಾತಾಡ್ತಾರೆ. ಇದು ಹಿಂಗೆ ಚರ್ಚೆ ಹಾಕೊಂಡು ದಿನನಿತ್ಯ ಇದೆ ಆಗ್ತಾ ಇದೆ. ಅಭಿವೃದ್ಧಿ ಗಮನ ಕೊಡ್ಬೇಕಲ್ವ? ಅವರ ಒಂದು ಏನು ಇಷ್ಟು ವರ್ಷ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೆ ಮಾಡಕ್ಕೆ ಅವ್ರು ತಕ್ಕಂತ ಪ್ರತಿಫಲನೂ ಕೂಡ ಒಂದು ಸಿಗಬೇಕು ಅನ್ನೋದು ನಂದು ಕೂಡ ವೈಯಕ್ತಿಕ ಆಸೆ ಇದೆ. ಅಂದ್ರೆ 2028 ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ನಮ್ಗೆ ಮುಂದೆನೂ ನಮ್ಮ ಸರ್ಕಾರ ಬರಬೇಕು. ಸೊ ನಾವ್ ಈಗಿನಿಂದ ಎಚ್ಚೆತ್ಕೊಂಡು, ಯಾಕೆಂದ್ರೆ ಈ ವಿರೋಧ ಪಕ್ಷದವರು ಸುಮ್ಮನೆ ಅವರವ್ರದೇ ಅವ್ರಿಗೇನು ಕೆಲಸ ಇಲ್ಲ, ಬಾಯಿಗೆ ಬಂದು ಮಾತಾಡ್ತಿರ್ತಾರೆ. ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಡಬಾರದು. ನಮ್ಮ ಪಕ್ಷನ ವರ್ಚಸ್ಸನ್ನ ನಾವು ವೃದ್ಧಿಸ್ಕೋಬೇಕು, ಪಕ್ಷ ಸಂಘಟನೆಯನ್ನ ನಾವು ಮಾಡ್ಕೋಬೇಕು. ಅದು ಎಲ್ಲರೂ ಶಾಸಕರು. ಡಿ ಕೆ ಶಿವಕುಮಾರ್ ಇವಾಗ ಸಿಎಂ ಆದ್ರೆ ಅನುಕೂಲ ಆಗುತ್ತೆ. ಅದ್ರ ಅನುಕೂಲ ಅದ್ರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಈಗ ಅದ್ರ ಮಾತುಕತೆಯಲ್ಲಿ ನಾವು ಆ ಮಟ್ಟಿಗೆ ಚರ್ಚೆ ಮಾಡೋಷ್ಟು ದೊಡ್ಡವರಲ್ಲ. ಶಾಸಕರುಗಳು ನಮ್ಮ ನೀತಿ ಇದೆ, ನಾವು ಅಲ್ಲಿರ್ತೀವಿ. ಪಕ್ಷ ಏನ್ ಹೇಳುತ್ತೆ ಅದನ್ನು ನಾವೆಲ್ಲ ಕೇಳ್ತೀವಿ. ಈ ಮತ್ತೊಂದು ಚರ್ಚೆ ಅಂದ್ರೆ ಸರ್, ಕೊಟ್ಟು ಮಾತನ್ನ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಅದು ಮಾತುಕತೆ ನಮ್ಮ ಮುಂದೆ ಆಗಿಲ್ಲ.
ಒಂದ್ ವೇಳೆ ಮಾತುಕತೆಗೆ ಉಳಿಸ್ಕೋಬೇಕಾಗ್ತದೆ ಯಾರೇ ಆದ್ರೂ. ಒಂದ್ ವೇಳೆ ಹೈಕಮಾಂಡ್ ಮಾತು ಕೊಟ್ಟರು ಹೈಕಮಾಂಡ್ ಉಳಿಸ್ಕೋಬೇಕಾಗ್ತದೆ ಪಕ್ಷದ ಹಿತದೃಷ್ಟಿಯಿಂದ. ಅದೇನ್ ಮಾಡ್ತಾರೆ ನಾಯಕರುಗಳು, ದೊಡ್ಡ ದೊಡ್ಡವರಿದ್ದಾರೆ, ರಾಷ್ಟ್ರೀಯ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ ನೋಡೋಣ. ಯಾಕಂದ್ರೆ ಇಷ್ಟು ಗೊಂದಲ ಯಾಕೆ ಆಗ್ತಾ ಇದೆ ಅಂತ ಸರ್? ಒಂದ್ ಕಡೆ ಡೆಲ್ಲಿಗೆ ಹೋಗ್ತಾರೆ, ಇನ್ನೊಂದ್ ಕಡೆ ಬೆಂಗಳೂರಲ್ಲಿ ಮೀಟಿಂಗ್ ಆಗುತ್ತೆ, ಸಿದ್ದರಾಮಯ್ಯನವ್ರ ಪರ ಇದೀವಿ ಅಂತ ತೋರ್ಸೋದಕ್ಕೋಸ್ಕರ. ಈಗ ನಾವು ಪರ ವಿರೋಧ ಅನ್ನೋ ಪ್ರಶ್ನೆಯಲ್ಲಿ ಪಾರ್ಟಿಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ನಾಯಕರೇ, ಡಿ ಕೆ ಶಿವಕುಮಾರ್ ಅವರು ನಾಯಕರೇ. ಈ ಪರ ವಿರೋಧ ಅಂತ ಬರಲ್ಲ, ಇದು ಒಂದು ಪಾರ್ಟಿ ಚೌಕಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡೋದು. ಸೊ ಹಾಗಾಗಿ ಇಲ್ಲಿ ಪರ ವಿರೋಧಕ್ಕೆ ಆಸೆ ಪಡ್ಬೋದು. ಈಗ ಅಭಿಮಾನ ಒಂದಷ್ಟು ಇವ್ರ ಮೇಲೂ ಇರ್ತದೆ, ಒಂದಷ್ಟು ಇವ್ರ ಮೇಲೂ ಇರ್ತದೆ. ಹಂಗಂದ್ಬಿಟ್ಟು ಗುಂಪು ಅಂತ ನಾವು ಅದನ್ನ ಊಹೆ ಮಾಡ್ಕೋಕ್ಕಾಗಲ್ಲ. ಅವರ ಒಂದು ಗರಡಿಲಿ ಒಂದಷ್ಟು ಜನ ಬೆಳೆದಿರ್ತಾರೆ, ಅವ್ರ ಜೊತೆ ಬೇರೆ ಪಾರ್ಟಿಯಿಂದ ಬಂದವರು ಇದ್ದಾರೆ. ಸೊ ಅವ್ರ ಪರವಾಗಿ ಮಾತಾಡ್ತಾರೆ. ಸೊ ಇದು ಅಂತಿಮವಾಗಿ ಪಕ್ಷ ಏನ್ ನಿರ್ಧಾರ ಮಾಡುತ್ತೆ ಅದೇ ಅಂತಿಮ. ಇಲ್ಲಿ ಯಾವ್ದು ವೈಯಕ್ತಿಕ ನಿರ್ಧಾರಗಳು ಅಂತಿಮ ಆಗಲ್ಲ. ಬಟ್ ಈ ಹಿಂದ್ಲಿಂದನೂ ಒಂದ್ ಚರ್ಚೆ ಆಗ್ತಾ ಇತ್ತು ಸರ್, ನಂಬರ್ಸ್ ಗಳ ವಿಚಾರವಾಗಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಷ್ಟು ನಂಬರ್ ಇಲ್ಲ, ಸಿದ್ದರಾಮಯ್ಯನವ್ರಿಗೆ ಜಾಸ್ತಿ ನಂಬರ್, ಅಂದ್ರೆ ಶಾಸಕರ ಬೆಂಬಲ ಜಾಸ್ತಿ ಇದೆ ಅನ್ನುವಂಥದ್ದು. ಈಗ ಆ ಸಂಖ್ಯೆ ಜಾಸ್ತಿ ಆಗಿದೆಯಾ ಸರ್ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ? ನೋಡಿ, ಎಲ್ಲರೂ ಕೂಡ ನೋಡ್ತಿದ್ದಾರೆ ಯಾರ್ಯಾರು ಏನ್ ಮಾಡ್ತಾರೆ, ಯಾರ್ಯಾರು ಸಂಘಟನೆ ಮಾಡ್ತಾರೆ, ಯಾರ್ಯಾರು ಶಕ್ತಿ ಏನಿದೆ, ಯಾರ್ಯಾರು ಪಕ್ಷಕ್ಕೆ ಎಲ್ಲ ಗೊತ್ತಿದೆ ಎಲ್ರಿಗೂ. ಇಲ್ಲೇನು ಸಂಖ್ಯೆ ಆಧಾರದ ಮೇಲೆ ನಮ್ಗೇನು ನಿರ್ಧಾರ ಆಗಲ್ಲ. ಸೊ ಪಕ್ಷದಲ್ಲಿ ಲಾಯಲ್ ಆಗಿ ಯಾರು ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆಗೆ ಆಸಕ್ತಿ ಕೊಡ್ತಾರೆ ಅಂಥವ್ರಿಗೆ ಪಕ್ಷ ಅವಕಾಶ ಕೊಡ್ತದೆ. ಸಿದ್ದರಾಮಯ್ಯನವ್ರದ್ದು ವರ್ಚಸ್ಸಿತ್ತು, ಅವ್ರದ್ದೇ ಆದ ವೋಟ್ ಬ್ಯಾಂಕ್ ಇತ್ತು, ಇವೆಲ್ಲ ಇತ್ತು. ಇದನ್ನೆಲ್ಲ ನೋಡಿ ಪಕ್ಷದಲ್ಲಿ ಬಹಳ ಅನುಭವ ಇತ್ತು, ಅವ್ರು ಆಡಳಿತ ಮಾಡಿ ಅವ್ರಿಗೆ ಅನುಭವ ಇತ್ತು. ಅದಾದ್ಮೇಲೆ ಅವ್ರಿಗೂ ಅವಕಾಶ ಕೊಟ್ಟರು. 2ನೇ ಬಾರಿಗೂ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದ್ದಾರೆ. ಮುಂದೆ ನಿರ್ಧಾರ ಏನಾದ್ರು ತಗೊಳ್ಳೋದಿದ್ರೆ ಹೈಕಮಾಂಡ್ ತಗೊಳ್ಳಿ ತೀರ್ಮಾನ ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.